ನೋಡ್ತಾವ್ರು ನನ್ನೇ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕೋ ಬಂದಿದ್ದೀನಿ ಕೆಲಸ ಕೊಟ್ಲು ಇದು ನಂದೇನಿಲ್ಲ ಗೈಸ್ ಹಿಂಗೆ ರೆಡಿಯಾಗಿ ನನ್ನೋಳ ಜೊತೆ ಎಷ್ಟು ಕಿತ್ತಾಳರು ಏನೇ ಮಾಡಿದ್ರು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಅವಳನ್ನ ಮೀಟೇ ಮಾಡಿಲ್ಲ. ಸೊ ಇವಾಗ ಅವಳ ಮನೆಗೆ ನಾನು ಗೊತ್ತಿಲ್ದಂಗೆ ಹೋಗ್ತಾ ಇದ್ದೀನಿ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವೀಡಿಯೋ ನೋಡ್ತಿರೋ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಗೈಸ್ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಹಾಗೆ ಪರಿಚಯ ಮಾಡ್ಕೊಡ್ತೀನಿ ನನ್ನ ಫ್ರೆಂಡನ್ನ. ಸೊ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಅವಳ ಜೊತೆ ಎಷ್ಟು ಕಿತ್ತಾಳರು ಏನೇ ಮಾಡಿದ್ರು ಅವಳನ್ನ ಬಿಟ್ಟೇ ಹೋಗಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಮೀಟ್ ಆಗಿದ್ದು. ಸೊ ಕ್ಲೋಸ್ ಫ್ರೆಂಡ್ ನನ್ನ ಲೈಫಿಗೆ ಬಂದಿರೋದೇ ನನ್ನ ಲಕ್ಕು. ಸೊ ಅದಕ್ಕೆ ಈಗ ಅವಳಿಗೆ ಗೊತ್ತಿಲ್ದಂಗೆ ಅವಳ ಮನೆಗೆ ನಾನು ಹೋಗ್ತಾಯಿದ್ದೀನಿ. ಸೊ ಇವಾಗ ನಾನು ಕ್ಯಾಬ್ನ ಬುಕ್ ಮಾಡಿದ್ದೀನಿ. ಇನ್ನೇನು 10 ಮಿನಿಟ್ಸ್ ಇನ್ನೇನು ಬಂದುಬಿಡುತ್ತೆ. ಅಷ್ಟರಲ್ಲಿ ನಾನು ಬೇಗ ರೆಡಿಯಾಗಿದ್ದೀನಿ. ಜಸ್ಟ್ ಸಿಂಪಲಾಗಿ ಇಲ್ಲೇ ಇರೋದು ಅವ್ರ ಮನೆ, ಅಷ್ಟೊಂದೇನು ದೂರ ಏನೂ ಇಲ್ಲ. ನಂದೇನಿಲ್ಲ ಗೈಸ್ ಹಿಂಗೆ ರೆಡಿಯಾಗಿ ಹಿಂಗೆ ಕೂದಲಿಗೆ ಕ್ಲಿಪ್ ಹಾಕ್ಕೊಂಡ್ರೆ ನಾನು ರೆಡಿ ಮುಗೀತು. ಸೊ ಇವಾಗ ಅವ್ರ ಮನೆಗೆ ಹೋಗೋದ. ಅವ್ರ ಮನೆಗೆ ಹೋಗಿ ಅವಳ ರಿಯಾಕ್ಷನು ಮತ್ತು ಅವ್ರ ಅತ್ತೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಐ ಆಮ್ ಸೋ ಎಕ್ಸೈಟೆಡ್ ಹೇಗಿರುತ್ತೆ ಅಂತ. ಸೊ ಗೈಸ್ ಕ್ಯಾಬ್ ಬಂತು, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ನಾನು ಈ ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ ಇವಾಗ, ಅದಕ್ಕೆ ವಾಯ್ಸ್ ಓವರ್ ಕೊಡೋಣ ಅಂತ ಬಂದೆ. ಸೊ ನಾನು ಈ ವಿಡಿಯೋನ ಎಲ್ಲ ಫುಲ್ ಕ್ಯಾಪ್ಚರ್ ಮಾಡಿ ಒಂದು 20 ಮಿನಿಟ್ಸ್ ಆಗಿತ್ತು. ಬಟ್ ಅದನ್ನು ಎಡಿಟ್ ಮಾಡಿ ಹಾಕಿದ್ರೆ ಬರೀ 12 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ ಬರ್ತೈತೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಇನ್ನೂ ಜಾಸ್ತಿ ವಿಡಿಯೋ ಮಾಡಿ ಹಾಕಬೇಕು ಅಂತ ಅನಿಸುತ್ತೈತೆ ಇವಾಗ. ಸೊ ಗೈಸ್ ಫೈನಲಿ ಬಂದೆ ಅವ್ರ ಮನೆಗೆ. ಅವಳೆಲ್ಲ ನೋಡ್ಬಿಟ್ಲ. ಸರ್ಪ್ರೈಸ್ ಕೊಡೋಣ ಅಂತ ಸರ್ಪ್ರೈಸ್ ನಾನು ಬಂದಿದ್ದು. ಪರವಾಗಿಲ್ಲ, ಚೆನ್ನಾಗೇ ಇದೆಯಾ? ಚೆನ್ನಾಗಿರುವ ಗೈಸ್ ನೋಡು, ಚೆನ್ನಾಗೇ ಇದೆಯಾ? ಏನು ಮಾಡ್ತಿದ್ಯಾ? ಚಿಕನ್ ಮಾಡ್ತಾವಳೆ ನಾನು ಬಂದಿದ್ದೀನಿ ಅಂತ. ಯಾಕೆ ಗ್ಯಾಸಲ್ಲಿ ಮಾಡ್ಬೋದು ತಾನೆ? ಯಾವ ಊಟನೂ ಬೇಡ, ಏನು ಬೇಡ, ಬಾ ಈಚೆ ಆಗೋದ. ಆಯ್ತು ಹೋಗಿ ತೊಳ್ಕೊಂಬರೋಗು. ಬಂದಿದ್ದೀನಿ ಕೆಲಸ ಕೊಟ್ಲು. ಗೈಸ್ ಚೆಚ್ತದೀವಿ ಅವ್ರ ಮನೆಗೆ ಬಂದು. ಒಬ್ಬ ಅಡುಗೆ ಮನೆಗೂ ಫ್ಯಾನು ಬಾರಿಲ್ಲಿ. ಬರೀ ಗೈಸ್ ನಾನು ಬಂದಿದ್ದೀನಿ ಅಂತ ಯಪ್ಪ ಲಂಬೋಗಿ ಬಂದಿದ್ದೀನಿ ಅಂತ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಬಾಯ್ ನಿಂಗೆ ಏನು ಅನ್ನಿಸ್ತು ಹೇಳು? ನಾನು ಬಂದಿದ್ದು ಸರ್ಪ್ರೈಸ್ ಆಗಿ ನಿಂಗೆ ನಿಮ್ಮ ಮನೆಗೆ ಬಂದಿದ್ದು ಏನು ಅನ್ನಿಸ್ತು ಹೇಳು? ತುಂಬಾ ಖುಷಿ ಆಯ್ತು. ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನು ಸರ್ಪ್ರೈಸ್ ಕೊಟ್ಟೆ ನಿಮಗೆ ಬಂದಿದ್ದು? ನಾನು ಗೆಸ್ಸೇ ಮಾಡಿರಲಿಲ್ಲ ಬಚ್ಚಿಯ ಅಂತ. ಒಂಚೂರು ಅಂದ್ಕೊಂಡಿದ್ದಲ್ವಾ ನಿಮ್ಮ ಯಜಮಾನ್ರು ಎಷ್ಟು ಗಂಟೆಗೆ ಬರೋದು ಅಂತ ಹೇಳೋದಕ್ಕೆ. ಬರ್ತಾಳೆ ಅಂತ ಗೊತ್ತಿತ್ತಾ? ಆಮೇಲೆ ನಾನು ಬರಲ್ಲ ಅಂತ ಹೇಳಿದ್ನಲ್ಲ. ಬಾ ಈಚೆ ಹೋಗೋದಕ್ಕೆ ಮಾಡಾಯ್ತಾ? ಇನ್ನೂ ಬಾ ಬಂದು ಮಾಡ್ರಾಯ್ತು.
ಹ್ಞೂ ಬೇಡ ಆಂಟಿಗೇನ ತೊಗೊಂಡು ನಿಮ್ಗೇನ ತೊಗೊಂಡು ಬರೋಣ ಜ್ಯೂಸ್ ಏನಾದ್ರು ತೊಗೊಂಡು ಇದು ಮಾವು ತಗೊಂಡು ಇದು ಆಂಟಿ ಕೇಳೋಣ ಬರೀ ಏನ ತಗೋಬರೋಣ ಮನೆಗೆ ನಿಮ್ಮ ಮಗುಂಗೆ ಆಂಟಿಗೆ ನನಗೆ ನಿಮಗೆ ಹೋಗದಾ ಇದಾಗ್ಲಿ ಶಿವ್ನೆ ಹೆಂಗನ್ಸ್ತೈತೆ ನಾನು ವಿಡಿಯೋ ಮಾಡ್ತಿರೋದು ನಾನು ರೆಡಿ ಆಗಿಲ್ಲ ಏನನ್ ಕೂತು ನೋಡಿ ಹೆಂಗೈತೆ ನಿನ್ನ ಬಿಟ್ಕೊಂಡ್ ಬಂದಿಲ್ಲ ನಾನು ಅವಳೇ ಚೆನ್ನಾಗಿ ಕಾಣಿಸ್ತಾಳೆ ಅದಕ್ಕೆ ಬಂದಿದ್ದೀವಿ ನಾ ಕೂದಲು ಬಿಟ್ಕೊಂಡಿಲ್ಲ ಅಂದ್ರೂ ಚೆನ್ನಾಗಿ ಕಾಣ್ತೀನಿ ಕಟ್ಕೊಂಡ್ರು ಹಾಗೆ ಇಂಡೈರೆಕ್ಟಾಗಿ ಚೆನ್ನಾಗಿಲ್ಲ ನೀನು ಅಂತ ಅಂತೆಲ್ಲ ಚೆನ್ನಾಗಿದ್ಯಾ ನೀನುವೆ ಪೆಪ್ಪರ್ ಚಿಕನ್ ಮಾಡೋದು ಅಂತ ಹೆಂಗ್ ಮಾಡೋದು ನೀನು ಹೆಂಗೆ ಮಾಡೋದು ನಾನು ಯೂಟ್ಯೂಬಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಏನನ್ನತ್ತೆ ಏನೇನೋ ಆಗ್ತೆ ಅದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ ರಾಣಿ ಸ್ಪ್ರೈಟ್ ನಂಗೆ ಇಷ್ಟ ಸೊ ಗೈಸ್ ಇವಾಗ ಅದು ಸಾಂಗು ವಿಡಿಯೋ ಮಾಡೋದು ಕಣೆ ನೀವು ಎಷ್ಟು ಬಂದಾಗ ಹೇಳು ನಾನು ರೆಡಿ ಆಗಿರ್ತೀನಿ ಸೊ ಎಲ್ಲರ ಮುಂದೆ ವಿಡಿಯೋ ಮಾಡೋಕ್ಕೆ ಒಂಥರ ನಾಚಿಕೆ ಆಗುತ್ತೆ ಸೊ ಇವಾಗ ಎಲ್ಲ ಹೋಗ್ತಾ ಇದೀವಿ ಹೇಳಿ ಎಲ್ಲ ಹೋಗ್ತಾ ಇದೀವಿ ಬ್ರೇಕಿಗೆ ಹೋಗ್ತು ಬೇಕ್ರಿಗೆ ಪೌಡ್ರ್ ತರಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾನು ಬಂದಿದ್ದೀನಿ ಅಂತ ಬಿರಿಯಾನಿ ಮಾಡ್ತಿದ್ದೆ ಅಲ್ಲ ಇವ್ರು ಮಾಡ್ತಿದ್ರು ಅಂತ ಟೈಮಲ್ಲಿ ನಾನು ಬಂದಿದ್ದು ಹೌದು ಇವಾಗ ಏನಾದ್ರು ತಿನ್ಕೊಂಡು ಮನೆಗೆ ತಗೊಂಡು ಹೋಗೋಣ ತಿನ್ನೋ ಸೀನೆಲ್ಲ ಇಲ್ಲ ಗೈಸ್ ಅಲ್ಲಿ ಮಾಡಿರೋದೇ ತಿನ್ನಬೇಕು ಇಲ್ಲ ಗೈಸ್ ಏನಾದ್ರು ಚೂರು ತಿನ್ನಬೇಕು ನಾನು ಬಂದಿದ್ದೀನಿ ಪಾರ್ಟಿ ಗೀಟಿ ಏನಾರು ಕೊಡ್ಸೋಕ್ಕೆ ಎಲ್ಲ ನೋಡ್ತಾವ್ರು ನನ್ನೇ ಗೈಸ್ ಇವಾಗ ಪೆಪ್ಪರ್ ಚಿಕನ್ ಮಾಡೋಳೆ ಚೆನ್ನಾಗೈತೆ ಒಂದು ಎತ್ಕೊಂಡು ಟೇಸ್ಟ್ ನೋಡಿದೆ ನೆಕ್ಸ್ಟ್ ಬಿರಿಯಾನಿ ಮಾಡ್ತಿದ್ದಾಳೆ ಮನೆಯಲ್ಲ ಕೆಳಗಡೆ ಅಡುಗೆ ಮಾಡೋದು ಅನ್ಕೋಸುತ್ತೆ ಗಮ್ಮಂತ ಕೆಳಗಡೆ ಕಾರ್ ಅನಿಸ್ತೈತೆ ಹೌದಾ ಗೈಸ್ ಫೈನಲಿ ಬಿರಿಯಾನಿ ಚಿಕನ್ ಗ್ರೇವಿನ ಮಾಡಿಕೊಟ್ಲು ಹೆಂಗಿದೆ ಅಂತ ಹೇಳೋಣ ಬಾರೆ ನೀನುವೇ ಹೋಗ್ಲಾ ಸೊ ಗೈಸ್ ಇವಾಗ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ ಬಂತು ಕಣೆ ಆಟೋ ಅಂಬಿಕಾ ಸೊ ಇವಾಗ ಓಡ್ತಾ ಇದ್ದೀನಿ ಬಾಯ್ ಬಾ ಹಂಗೆ ಬಾಯ್ ಬಾಯ್ 6552 ಹಾಂ ಎಲ್ಲಿಯ ಸೊ ಇವಾಗ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿ ಬ್ಲಾಗ್ನ ಎಂಡ್ ಮಾಡೋಣ ಅಂತ ವಿಡಿಯೋ ಆನ್ ಮಾಡಿದೆ ಗೈಸ್ ತುಂಬ ಎಕ್ಸೈಟ್ಮೆಂಟು ತುಂಬ ತಿಂಗಳುಗಳ ನಂತರ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕಂತ ಹೋಗಿದ್ದು ಸೊ ತುಂಬ ಖುಷಿ ಆಯಿತು ಸೊ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಸೊ ನಾನು ಬ್ಯುಸಿ ಇದ್ದಿರೋದ್ರಿಂದ ವೀಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಾಯಿಲ್ಲ ಟ್ರೈ ಮಾಡ್ತೀನಿ ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕೋಕ್ಕೆ ಸೊ ನೀವು ಡೇ ಬೈ ಡೇ ಹಾಕೋಣ ಅಂತ ಅನ್ಕೋತೀನಿ ಬಟ್ ಯಾವ ಥರ ಕಂಟೆಂಟು ಯಾವ ಥರ ಮಾಡೋಣ ಏನು ಎತ್ತಂತ ಒಂದೂ ಗೊತ್ತಾಗ್ತಾಯಿಲ್ಲ ಸೊ ಮಾಡ್ತೀನಿ ಗೈಸ್ ಮಾಡ್ತೀನಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋನ ಒಳ್ಳೊಳ್ಳೆ ಕಂಟೆಂಟಲ್ಲಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋ ನೋಡ್ತಾಯಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ ಸೊ ಗೈಸ್ ಥ್ಯಾಂಕ್ ಯು ಇಲ್ಲಿ ಗಂಟೆ ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ